ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯ ತ್ಯಾರನಹಳ್ಳಿ ಗ್ರಾಮದಲ್ಲಿ ಶ್ರೀ ಭತ್ತೇಶ್ವರ, ಬೀರೇಶ್ವರ, ಶ್ರೀ ಈರಮುದ್ದಮ್ಮ ದೇವರುಗಳ ದೊಡ್ಡ ಜಾತ್ರೆ ಉತ್ಸವ ಕಾರ್ಯಕ್ರಮಗಳ ಅಂಗವಾಗಿ ದೇವಾಲಯಕ್ಕೆ ಮತ್ತು ದೇವರಿಗೆ ಗುರುವಾರ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ವಿವಿಧ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಿದರು. ಚಿಕ್ಕವಲಗಮಾದಿ ಸಮಾಜ ಸೇವಕ ಮುನಿರಾಜು ಅವರು, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸೇರಿದಂತೆ ಹಲವು ರಾಜಕೀಯ ಮುಖಂಡರಿಗೆ ವಿಶೇಷ ಸ್ವಾಗತ ಮಾಡಿ ದೇವರ ದರ್ಶನ ಮಾಡಿಸಿ ನಂತರ ಸನ್ಮಾನ ಮಾಡಿ ಜಾತ್ರೆಯ ಕುರಿತು ವಿವರಿಸಿ ತಿಳಿಸಿದರು. ಚಿಕ್ಕವಲಗಮಾದಿ ಸಮಾಜ ಸೇವಕ ಮುನಿರಾಜು ಮಾಧ್ಯಮ ಜೊತೆಗೆ ಮಾತನಾಡಿ, ದ್ಯಾವರ ಮಹೋತ್ಸವಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಮಾನ್ಯರು ಮತ್ತು ಕುಲಬಾಂಧವರು ಆಗಮಿಸಿದ್ದಾರೆ. ಎಲ್ಲ ಕುಲಬಾಂಧವರು ಒಂದೇ ಜಾಗದಲ್ಲಿ ಸೇರಿರುವುದು ಹೇಳಲಾಗದಷ್ಟು ಖುಷಿ ನೀಡಿದೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸಕಲ ಸೌಕರ್ಯ ನೀಡಿರುವ ಕಾರಣ ಜಾತ್ರೆ ಯಶಸ್ವಿಯಾಗಿದೆ ಎಂದರು. ಬೂದಿಕೋಟೆ ಸಮಾಜ ಸೇವಕ ಬಾಬು ಮಾತನಾಡಿ, ಜಾತ್ರೆಗೆ ರಾಜ್ಯ ಮತ್ತು ಅಂತರ್ರಾಜ್ಯಗಳಿಂದ ಬಂದಿರುವ ಎಲ್ಲ ಕುಲಬಾಂಧವರು ಮತ್ತು ಜನಸಾಮಾನ್ಯರಿಗೆ ಧನ್ಯವಾದಗಳು ಹೇಳಿದರು. ದ್ಯಾವರ ಅಂತಾರೆ, ಇದು ಕುರುಬರ ದ್ಯಾವರ. ಇಲ್ಲಿ ಸುಮಾರು ಒಂದು 600 ಕುಟುಂಬಗಳು ಸೇರಿ ಒಂದು ದೊಡ್ಡದಾಗಿ ವಿಶೇಷವಾಗಿ ಎಲ್ಲ ನಮ್ಮ ಏನು ಕುರುಬರ ಒಂದು ಭಕ್ತಿ ಇದೆಯೋ ಅದನ್ನು ಇಲ್ಲಿ ಶ್ರದ್ಧೆಯಿಂದ ಆಚರಣೆ ಮಾಡಿ ಇಲ್ಲಿ ತೆಂಗಿನಕಾಯಿ ಪವಾಡ ಎಲ್ಲ ನಡೀತದೆ. ಇವತ್ತು ಇಲ್ಲಿ ಸುಮಾರು ಒಂದು 30,000 ಜನ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವಾಗ ಇಲ್ಲಿ ಬಂದವರಿಗೆ ಮತ್ತು ನಮ್ಮ ಶಾಸಕರು ಬಂದು ಇಲ್ಲಿ ಎಲ್ಲ ಇದು ಮಾಡಿಕೊಟ್ಟವ್ರೆ. ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳು ತಿಳಿಸ್ತಾ, ಇಲ್ಲಿ ಬಂದವರಿಗೆಲ್ಲ ನಮ್ಮ ಕೃತಜ್ಞತೆ ತಿಳಿಸ್ತಾ 14 ವರ್ಷಕ್ಕೆ ಒಂದು ಸರಿ ನಡೀತದೆ. 9 ವರ್ಷ, 11 ವರ್ಷ, 13 ವರ್ಷ ಹಿಂಗೆ ನಡೀತದೆ. ಇವು ಮೂರು ದಾರ ನಾಳೆ ಬಳ್ಳೇರಿಯಲ್ಲಿ ನಡೀತದೆ. ಈ ಕಾರ್ಮಂಗ್ಲ ಮತ್ತು ತೇರ್ನಹಳ್ಳಿಯಲ್ಲಿ ನಡೀತಾ ಇದೆ. ಇಲ್ಲಿ ವಿಶಿಷ್ಟವಾಗಿ ಇಲ್ಲಿ ಭಕ್ತಿಯಿಂದ ತೆಂಗಿನಕಾಯಿ ಪವಾಡ ನಡೀತದೆ. ಎಲ್ಲ ಸುಮಾರು ಭಕ್ತಿಯಲ್ಲಿರೋರು ಒಬ್ಬೊಬ್ಬರು 100, 150 ತೆಂಗಿನಕಾಯಿಗಳನ್ನ ಅವರು ತಲೆ ಮೇಲೆ ಹೊಟ್ಟು ಭಕ್ತಿ ಆರಾಧನೆ ಮಾಡಿ ಈ ಒಂದು ಶ್ರದ್ಧೆನ ಇದು ಮಾಡ್ತಾರೆ. ಒಟ್ಟಾರೆಯಾಗಿ ಜಾತ್ರೆ ವಿಶೇಷವಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿಯನ್ನು ಬಿಡದೆ ನಡೀತಾ ಇದೆ. ಎಲ್ಲರಿಗೂ ಇದು ಒಂಥರ ಕುಂಭಮೇಳ ಟೈಪ್ ಐತೆ. ಇದು ಒಂದು ವಿಶಿಷ್ಟವಾದ ದ್ಯಾವರ ಜಾತ್ರೆಗೆ ಬಂದಿರತಕ್ಕಂಥ ಭಕ್ತರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು